ಹಲೋ ಕನ್ನಡ ಪಿಕ್ಚರ್ಗೆ ಸ್ವಾಗತ. ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ, ಆದ್ರೆ ಪ್ರೇಕ್ಷಕರ ಮನ ಮುಟ್ಟುವಲ್ಲಿ ಯಶಸ್ವಿಯಾಗೋದು ಕಡಿಮೆ ಸಿನಿಮಾಗಳಷ್ಟೇ. ಇದೇ ಲಿಸ್ಟ್ಗೆ ಈಗ ಮಿಸ್ಟರ್ ರಾಣಿ ಕೂಡ ಸೇರ್ಪಡೆ ಆಗ್ತಿದ್ದಾನೆ. ಸಾಕಷ್ಟು ಕಾರಣಗಳಿದೆ. ಈ ತರದ ಕಾನ್ಸೆಪ್ಟ್ಗಳು ಈ ಹಿಂದೆ ಕೂಡ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ, ಆದ್ರೆ ಮಿಸ್ಟರ್ ರಾಣಿ ತುಂಬಾನೇ ಡಿಫ್ರೆಂಟ್. ಯಾಕೆ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ. ನಮ್ ಜೊತೆ ಇದೀಗ ಸಿನಿಮಾದ ಡೈರೆಕ್ಟರ್ ಮಧುಚಂದ್ರ ಅವರಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ ಸರ್? ಫೈನ್. ಓಕೆ. ಸಿನಿಮಾದಲ್ಲಿ ಮತ್ತೊಂದು ಮುಖ್ಯ ಪಾತ್ರವನ್ನ ನಿರ್ವಹಿಸಿರುವಂತವ್ರು ಶ್ರೀವತ್ಸ ಅವ್ರು ಕೂಡ ಇವತ್ತು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಯ್, ಹಲೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸರ್, ಮಿಸ್ಟರ್ ರಾಣಿ ಈಗ ಇಷ್ಟೇ ಹೇಳ್ದೆ, ಅಂದ್ರೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಬಟ್ ಪ್ರೇಕ್ಷಕರ ಮನ ಮುಟ್ಟುವಲ್ಲಿ ಯಶಸ್ವಿ ಆಗೋದು ಕೇವಲ ಬೆರಳೆಣಿಕೆ ಅಷ್ಟೇ ಆಗೋದು. ಸೊ ಮಿಸ್ಟರ್ ರಾಣಿ ಆ ಲಿಸ್ಟ್ಗೆ ತಗೊಳ್ಳೋದಾದ್ರೆ ಈಗಾಗ್ಲೇ ಗೆದ್ದಿದ್ದಾನೆ. ನೀವೇ ಹೇಳ್ದಂಗೆ ನಾವು ಕೂಡ ನೋಡ್ದಂಗೆ ಒಂದಷ್ಟು ಶೋಸ್ ಕೂಡ ಅರೇಂಜ್ ಆಗಿತ್ತು. ಸೊ ನೋಡ್ದಂತವ್ರು ಎಲ್ರು ಕೂಡ ತುಂಬಾನೇ ಮೆಚ್ಕೋತಿದ್ದಾರೆ. ಸಿನಿಮಾ ಬೇರೆ ಲೆವೆಲ್ಗಿದೆ ಅಂತ ಮಾತನಾಡ್ತಾ ಇದ್ದಾರೆ. ಸೊ ಒಬ್ಬ ನಿರ್ದೇಶಕನಾಗಿ ಈ ಕಾಂಪ್ಲಿಮೆಂಟ್ಸ್ ಎಲ್ಲ ಶುರುನಲ್ಲೇ ಕೇಳೋದು ಎಷ್ಟು ಖುಷಿ ಆಗುತ್ತೆ. ನಮ್ಮದು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ಒಬ್ಬರಲ್ಲ, ಒಂದು 150 ಜನ ಸೇರಿಕೊಂಡು ಪ್ರೊಡ್ಯೂಸ್ ಮಾಡಿರೋದು. ಸೊ 150 ಫ್ಯಾಮಿಲೀಸ್ ಅಂತ ಕರಿಬೋದು. ಆಮೇಲೆ ಏನಂತಂದರೆ, ಈಗ ಈ 150 ಜನ ಸಿಗೋದಕ್ಕೆ ಪ್ರೊಡ್ಯೂಸರ್ಸು, ನಾನು ಒಂದು 700 ಜನಕ್ಕೆ ಕತೆ ಹೇಳಿದ್ದೀನಿ. ಸೊ ಕತೆ ಹೇಳಿ ಆಮೇಲೆ ಒಂದು ಅವ್ರಿಗೆಲ್ಲ ಈ ನಂದು ಕತೆನೇ ವಿಡಿಯೋ ಫಾರ್ಮೆಟಲ್ಲಿ ನಾನು ನರೇಷನ್ ಮಾಡಿ, ಬೇರೆ ಯಾರ್ದು ಅದಕ್ಕೆ ಫೋಟೋಸ್ಗಳೆಲ್ಲ ಹಾಕಿ ಮ್ಯೂಸಿಕ್ ಎಲ್ಲ ಮಾಡಿ ಒಂದು ಹಾಫ್ ಆನ್ ಅವರು ಪಿಕ್ಚ್ ರೆಡಿ ಮಾಡಿ, ಸೊ ಆ ಕತೆ ಹೇಳೋದ್ರ ಜೊತೆಗೆ 700 ಜನಕ್ಕೂ ಅದನ್ನು ತೋರಿಸ್ತಾ ಇದ್ದೆ. ಸೊ ಅದನ್ನು ಆ ಪ್ರೆಸೆಂಟೇಷನನ್ನು ನೋಡಿ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿತ್ತು. ಆ್ಯಸ್ ಎ ಡೈರೆಕ್ಟರ್ ನನಗೆ ಇದು ಹೇಗೆ ಡಿಫ್ರೆಂಟ್ ಪ್ರಾಸೆಸ್ ಆಗುತ್ತೆ ಅಂತಂದರೆ, ಈಗ ಯೂಶ್ವಲಿ ಈಗ ಯಾವುದೇ ಒಬ್ಬ ಡೈರೆಕ್ಟ್ರು ಯಾವುದೇ ಒಂದು ಸಿನಿಮಾ ಏನಾಗುತ್ತೆ, ಈಗ ನಾವೇನೋ ಅಂದ್ಕೊಂಬಿಡ್ತೀವಿ, ನಾವು ಅನಿಸಿದೆ ನಮ್ಗೆ ಗ್ರೇಟ್, ಸೊ ನಾವು ಮಾಡಿಬಿಡ್ತೀವಿ. ಮಾಡಾದ್ಮೇಲೆ ಫಿಲಮ್ ಆಗಿಬಿಡುತ್ತೆ, ಯಾರೋ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ, ಫಿಲಮ್ ಆಗಿಬಿಡುತ್ತೆ, ನಾಳೆ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ಬೇರೆ 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 ಒಪಿನಿಯನ್ಸ್ ಬರುತ್ತೆ. ಚೆನ್ನಾಗಿದೆ, ಚೆನ್ನಾಗಿಲ್ಲ, ಸೂಪರು, ಡಬ್ಬ, ಹಾಗೆ ಹೀಗೆ ಎಲ್ಲ ವೆರೈಟಿ ಆಫ್ ಕಾಮೆಂಟ್ಸ್ ನಿಮ್ಗೆ ಗೊತ್ತು, ಎಲ್ಲ ಫಿಲಮ್ಗಳಿಗೂ ಬರುತ್ತೆ. ಬಟ್ ಆವಾಗ ಏನಾಗುತ್ತೆ ಅಂತಂದರೆ, ಈಗ ಆ್ಯಸ್ ಎ ಡೈರೆಕ್ಟರ್ ಆಗ್ಬೋದು, ಇಡೀ ಟೀಮ್ ಆಗ್ಬೋದು, ನಮಗೆಲ್ಲ ಏನು ತಿದ್ದುಕೊಳ್ಳೋಕೆ ಅವಕಾಶ ಇರೋಲ್ಲ, ಏನು ಚೇಂಜ್ ಮಾಡೋಕ್ಕಾಗಲ್ಲ, ಡನ್, ಇಟ್ಸ್ ಫಿನಿಶ್ಡ್. ಸೊ ನಾವು ಅವ್ರದ್ದು ಪ್ರತಿಕ್ರಿಯೆಗಳನ್ನ ಕೇಳಿಕೊಂಡು ಡಿಸಪಾಯಿಂಟ್ ಆಗ್ತಾ ಹೋಗಬೇಕಾಗತ್ತೆ. ಅಥವಾ ನಾವು ನಮ್ಮ ಫಿಲಮ್ಗೆ ಪ್ರಾಡಕ್ಟ್ಗೆ ಅಟ್ಯಾಚ್ ಆಗಿರೋದ್ರಿಂದ ಅದು ಯಾವುದು ಪ್ರತಿಕ್ರಿಯೆಗಳು ನಮ್ಗೆ ಅರ್ಥನೇ ಆಗಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ನಮಗೆ ನಮ್ಮದೇ ಸರಿ ಇರುತ್ತೆ. ನಾವು ಫೈನಲಾಗಿ ಎಷ್ಟೊಂದು ಜನ ನಾನು ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ಗಳು, ಅದು ಇದು. ಸೊ ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ, ಮೇಕರ್ಸು ಆಡಿಯನ್ಸೇ ಸರಿ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ. ಅಂದರೆ ಆ ಹಂತಕ್ಕೆ ಹೋಗ್ಬಿಟ್ಟಿರ್ತೀವಿ ನಾವೆಲ್ಲ, ಅಷ್ಟು ಅಟ್ಯಾಚ್ಮೆಂಟ್ ಬಿಲ್ಡ್ ಆಗಿಬಿಟ್ಟಿರುತ್ತೆ ಮೂವಿ ಜೊತೆ. ಸೊ ಆ ಒಂದು ಪಾಯಿಂಟಿಂದ ನನಗೆ ಅರ್ಥ ಆಗಿದೆ ಅಂತಂದರೆ, ಇದು ಎಲ್ರಿಗೂ ಬರುತ್ತೆ ಈ ಥರ ಅಟ್ಯಾಚ್ಮೆಂಟು. ಎತ್ತವ್ರಿಗೆ ಹೆಗ್ಣ ಬುದ್ಧು ಅನ್ನೋ ಥರ ಅದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ನಮಗೆಲ್ಲ. ಸೊ ಅದನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂದಾಗ ನನಗೇನು ಅನಿಸಿದ್ರೆ, ಬೇರೆ ಥರ ಪ್ರೋಸೆಸ್ ಕಂಡುಹಿಡಿಬೇಕು. ಸೊ ಆ ಪ್ರಾಸೆಸ್ಸು ಏನಂತಂದರೆ, ಈಗ ನಾವು ಬೇರೆಯವ್ರಿಗೆ ಶೇರ್ ಮಾಡಬೇಕು ನಮ್ಮದು ಇದನ್ನು. ಎಲ್ಲ ಆದಮೇಲೆ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ಸೊ ಮುಂಚೆನೇ ಮಾಡಿದ್ರೆ, ಈಗ ಇದಕ್ಕೆ ಜೊತೆಗೆ ನಾನು 2-3 ಕತೆ ಬೇರೆ ರೆಡಿ ಇತ್ತು, ಅದನ್ನು ನಾನು ಹೇಳಿದೆ. ಅದರಲ್ಲಿ ಎಷ್ಟೊಂದು ಜನಕ್ಕೆ ಮಿಶ್ರ ಪ್ರತಿಕ್ರಿಯೆ ಬಂತು. ಈ ಸ್ಟೋರಿಗೆ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಒಪ್ಕೊಂಡ್ರು. ಅಂದರೆ ನಾನು ಯಾರಿಗೆ ಹೇಳಿದ್ದೆ, ಇನ್ವೆಸ್ಟರ್ಸ್ ಅವರು ಮೆಜಾರಿಟಿ ಒಪ್ಕೊಂಡ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ. ಇಮಿಡಿಯೇಟಾಗಿ ಎಲ್ಲ ಅದಕ್ಕೇನು ಬೇಕು ದುಡ್ಡೆಲ್ಲ ರೈಸ್ ಆಯಿತು. ಸೊ ಇದರಿಂದ ಏನಾಯಿತು ಅಂದರೆ, ಫಸ್ಟೇ ನಿಮ್ಮದು ಕತೆ ಚೆನ್ನಾಗಿದೆ ಅಂತ ವ್ಯಾಲಿಡೇಷನ್ ಆಗೋಯಿತು. ಇದು ನನಗೆ ನಾನೇ ಅಂದ್ಕೊಳ್ಳೋದಲ್ಲ, ಬೇರೆಯವ್ರು ಹೇಳಬೇಕು ಅಲ್ವಾ. ಸೊ ಈಗ ನಾವೇನು ಹೇಳಿದ್ವಿ ಅವರೆಲ್ಲ ಆಡಿಯನ್ಸೇ, ಅವ್ರು ಯಾರೂ ಇನ್ವೆಸ್ಟರ್ಸ್ ಅಲ್ಲ, ಪ್ರೊಡ್ಯೂಸರ್ಸ್ ಅಲ್ಲ. ಈಗ ದುಡ್ಡು ಹಾಕಿದ್ದಾರೆ, ಈಗ ಹಂಗಾಗಿ ಪ್ರೊಡ್ಯೂಸರ್ ಅಂತ ಕರೀತಾ ಇದ್ದೀವಿ ಅಷ್ಟೇ ಹೊರತು ಅವರೆಲ್ಲ ಕಾಮನ್ ಪೀಪಲ್, ಬೇರೆ ಬೇರೆ ಸಿನಿಮಾ ಹೋಗಿ ನೋಡೋವಂಥ ಫ್ಯಾಮಿಲಿ ಆಡಿಯನ್ಸು. ಡಾಕ್ಟರ್ಸ್ ಇದ್ದಾರೆ ನಮ್ಮ ಗ್ರೂಪಲ್ಲಿ, IT BT ಅವರು, ಲಾಯರ್ಸು, ಇಂಜಿನಿಯರ್ಸ್, ತುಂಬ ಜನ ಎಲ್ಲ ಬಿಸ್ನೆಸ್ ಪೀಪಲ್ ಇದ್ದಾರೆ, ಎಲ್ಲ ಥರ ಇದ್ದಾರೆ. ಸೊ ಎಲ್ಲರಿಗೂ ನಾವು ತೋರಿಸ್ದಾಗ ಏನಾಗುತ್ತೆ ಅಂದರೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಇರುತ್ತಲ್ಲ, ಆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸಿಂದ ಈಗ ಎಷ್ಟೊಂದು ನನಗೆ ಸಜೆಷನ್ಸ್ಗಳು ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಎಲ್ಲ ತಗೊಂಡು ಅದನ್ನು ಕರೆಕ್ಷನ್ ಮಾಡ್ಕೋತಾ ಹೋಗಿದ್ದೀನಿ. ಸೊ ಅವ್ರ ಮೆಜಾರಿಟಿ ಹೇಳಿದಾಗ ಇದು ವರ್ಕ್ ಆಗಲ್ಲ ಅಂತಂದಾಗ ನಮ್ಗೆ ಗೊತ್ತಾಗಲ್ವಲ್ಲ ನಮ್ಮ ಮಿಸ್ಟೇಕು. ಸೊ ಮೆಜಾರಿಟಿ ಹೇಳಿದಾಗ ಅದನ್ನು ಕೇಳಿಬಿಟ್ಟು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಮುಂಚೆ. ಆದರೆ ಅದನ್ನು ಆದಷ್ಟು ಟ್ರೈ ಮಾಡಿದೆ. ಅದರಿಂದ
ನನಗೆ ಆ್ಯಸ್ ಎ ಪರ್ಸ್ನಲ್ ಆಗಿ ತುಂಬ ಪ್ಲಸ್ ಪಾಯಿಂಟ್ ಆಯಿತು. ಎಷ್ಟು ವೆರೈಟಿ ಆಫ್ ಜನ ಹೆಂಗೆ ಥಿಂಕ್ ಮಾಡ್ತಾರೆ, ಒಂದೇ ಸ್ಟೋರಿ ಬಟ್ 10 ಜನಕ್ಕೆ ನಾನು ಹೇಳಿದಾಗ ಎಷ್ಟೊಂದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್. ಹಾಗಾದರೆ ನಾವು ಕೋಟ್ಯಾಂತರ ಜನರ ಲಕ್ಷಾಂತರ ಜನರ ಪರ್ಸ್ಪೆಕ್ಟಿವ್ ಒಬ್ಬ ಯೋಚನೆ ಮಾಡೋಕ್ಕಾಗುತ್ತಾ, ಕಂಡುಹಿಡಿಯೋಕ್ಕಾಗುತ್ತಾ? ಇಂಪಾಸಿಬಲ್ ಅಲ್ವಾ? ಸೊ ಯಾರು ಬ್ರಹ್ಮ ಅಲ್ಲ ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ. ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. ಸೊ ನಾವು ಸುಮ್ಮನೆ ನಮ್ಮದು ಫ್ಲಾಪ್ ಆಯಿತು, ಇದಾಯಿತು ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಏನು ಯೂಸ್ ಇಲ್ಲ. ಯಾಕೆಂದರೆ ಇದು ಈ ಥರ ಕಂಡುಹಿಡಿಯೋಕ್ಕಾಗಲ್ಲ ನಿಮ್ಗೆ ಆಮೇಲೆ. ಸೊ ಮುಂಚೆನೇ ನಾವು ಎಚ್ಚೆತ್ಕೊಂಡ್ರೆ, ಮುಂಚೆನೇ ಒಂದಷ್ಟು ಜನಕ್ಕೆ ಇದು ಮಾಡಿದ್ರೆ ದೆನ್ ಅದರಿಂದ ನಾವು ನಮ್ಮ ಕತೆ ನಮ್ಮ ಸಿನಿಮಾನ ಕಾಪಾಡ್ಬೋದು. ಅವ್ರು ಹೇಳೋದನ್ನ ನಾವು ಸೀರಿಯಸ್ ಆಗಿ ತೊಗೊಂಡ್ರೆ, ನಂದು ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಕೂಡ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಇದೇ ಸಖತ್ತಾಗಿದೆ ಇದನ್ನೇ ಇಟ್ಕೋತೀನಿ ಅಂತಂದರೆ ಮತ್ತೆ ನಮ್ಮನ್ನು ಕಾಪಾಡೋಕ್ಕಾಗಲ್ಲ ಯಾರು. ಅವ್ರು ಹೇಳಿದಾಗ ಸೀರಿಯಸ್ ಆಗಿ ತೊಗೊಂಡು ನೆಸೆಸಿಟಿ ಚೇಂಜಸ್ ಏನಾದ್ರು ಬೇಕನ್ಸರಿ ಮಾಡಿದ್ರೆ, ಅಂದರೆ ಎಲ್ಲರೂ ಹೇಳೋದು ತಗೊಳಕ್ಕಾಗಲ್ಲ, ಮೆಜಾರಿಟಿ ಹೇಳಿದಾಗ. ಸೊ ಈಗ ನಮ್ಮ ಸಿನಿಮಾದಲ್ಲೇ ಹಂಗಾಯಿತು. ಎಷ್ಟೊಂದು ನಾನು ಸಖತ್ತಾಗಿದೆ ಅನ್ನೋದನ್ನ ಮೆಜಾರಿಟಿ ಚೆನ್ನಾಗಿಲ್ಲ ಅಂತಂದರು. ಅಂದರೆ ಕೆಲವು ಪಾರ್ಟ್ನ ಹೇಳ್ತಾರದು, ಕೆಲವೊಂದು ಸೀನು ಆ ಥರದ ಬಗ್ಗೆ ನನಗೆ ಆವಾಗ ಸಖತ್ ಆಶ್ಚರ್ಯ ಆಗೋಯ್ತು. ಏನು ಇದೇ ಸಖತ್ತಾಗಿದೆ ಅಂತ ನಾನು ಅನ್ಕೋತಾ ಇದ್ದೆ, ನಮ್ಮ ಟೀಮೆಲ್ಲ ಅನ್ಕೋತಾ ಇದ್ದಾರೆ ಅದೇ ಚೆನ್ನಾಗಿಲ್ಲ ಇನ್ ದ ಸೆನ್ಸ್ ಅವ್ರಿಗೇನೋ ಜೆಲ್ ಆಗ್ತಾ ಇಲ್ಲ. ಚೆನ್ನಾಗಿಲ್ಲ ಅನ್ನೋದು ಏನಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಅವರು ತುಂಬ ಟೆಕ್ನಿಕಲಾಗಿ ಏನು ಹೇಳಲ್ಲ, ತುಂಬ ಸಿಂಪಲ್ ಇರ್ತದೆ ಅವ್ರಿಗೆ. ಏನು ಅದು ಎಮೋಷನಲ್ಲಾಗಿ ಕನೆಕ್ಟ್ ಆಗ್ತಾ ಇರಲ್ಲ, ಏನೋ ಪಾಯಿಂಟ್ ಇರುತ್ತೆ, ಅದನ್ನು ನಾವು ಗ್ರಹಿಸಬೇಕು ಆಸ್ ಎ ಮೇಕರ್ ಆಗಿ. ಅದು ಗ್ರಹಿಸೋದೇ ಮೋಸ್ಟ್ ಟಫೆಸ್ಟ್ ಪಾರ್ಟ್ ನನ್ನ ಪ್ರಕಾರ, ಯಾವುದೇ ಮೇಕರ್ಗಾಗಿರ್ಬೋದು. ಆ ಗ್ರಹಿಸೋದ್ರಲ್ಲೇ ನಾವೆಲ್ಲ ಫೇಲ್ ಆಗ್ತಾ ಇರ್ತೀವಿ. ಯಾಕೆ ಅಂತಂದರೆ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ, ಅದಕ್ಕೆ ನಮ್ಗೆ ಗ್ರಹಿಸೋಕ್ಕಾಗಲ್ಲ. ನೀವು ಅಟ್ಯಾಚ್ಮೆಂಟ್ ಬಿಟ್ಟರೆ ಆ ಮೂಮೆಂಟ್ಗೆ ಟಕ್ಕಂತ ಅರ್ಥ ಆಗುತ್ತೆ ಅವನು ಏನು ಹೇಳ್ತಾ ಇದ್ದಾನೆ ಅಂತ. ಸೊ ಇದು ಆಗಿ ನೆಕ್ಸ್ಟ್ ಎಲ್ಲ ಫಿಲಮ್ ಆದಮೇಲೆ ನಾವೇನು ಅಂದ್ಕೊಂಡ್ವಿ, ಈಗ ಎಲ್ಲ ಮಾಡಿದ್ವಿ, ಒಂದಷ್ಟು ಜನಕ್ಕೆ ತೋರಿಸೋಣ ಅಂದ್ಬಿಟ್ಟು ನಮ್ಮ ಇನ್ವೆಸ್ಟರ್ಸ್ಗೆಲ್ಲ ಹೇಳಿದ್ವಿ. ಅವ್ರವ್ರ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸೇರಿ ಆಲ್ಮೋಸ್ಟ್ 2000 ಜನ ನಮ್ಮ ಮೂವಿ ನೋಡಿದ್ದಾರೆ ಈಗ ಆಲ್ರೆಡಿ. 10 ಶೋ ಮಾಡಿದ್ವಿ ಬೆಂಗಳೂರಲ್ಲಿ, ಅಂದರೆ ದೊಡ್ಡ ಥಿಯೇಟ್ರಲ್ಲ, ಬೇರೆ ಬೇರೆ ಚಿಕ್ಕ ಕಡೆ 10 ಶೋ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಥರ ಕೆಟಗರಿಯವರು ಬಂದಿದ್ದಾರೆ. ಅವ್ರ ಮಕ್ಳುಗಳು ಬಂದರು, ಕೆಲವರು ಅವ್ರ ಮಕ್ಕಳೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಫ್ರೆಂಡ್ಸ್ ಕರ್ಕೊಂಬಂದರು, ಏಜ್ ಆಗಿರೋರು ಬಂದಿದ್ರು, ಇದು ಮಕ್ಳುಗಳು ಬಂದಿದ್ರು. ಸೊ ಎಲ್ಲರೂ ನೋಡಿ ದೇ ಹ್ಯಾವ್ ವ್ಯಾಲಿಡೇಟೆಡ್ ದ ಮೂವಿ. ಸೊ ಅವ್ರಿಗಿಷ್ಟ, ಅಷ್ಟು ಜನಕ್ಕೆ ಇಷ್ಟ ಆದಾಗ ಅದರಿಂದ ನಿಮಗೆ ಏನು ಒಂದು ಗೊತ್ತಾಗುತ್ತಲ್ವಾ, ಇದು ವರ್ಕ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನಾವೇ ಸುಮ್ಮನೆ ಭ್ರಮೆಗೆ ಬಿದ್ದರೆ ಅದು ಫೇಲ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಬಟ್ ಬೇರೆಯವರೆಲ್ಲ ಹೇಳಿದಾಗ ಅದರಿಂದ ನಾವೇನೋ ತೊಗೋತೀವಲ್ವಾ. ಈಗ ಮೂವಿ ಆದಮೇಲೂ ಕೂಡ ದೇ ಸೆಟ್ ಸೋ ಮೆನಿ ಕರೆಕ್ಷನ್ಸ್. ಅದು ಕೂಡ ನಾವು ಎಷ್ಟಾಗುತ್ತೆ ಸಣ್ಣ ಪುಟ್ಟ ಅಂದರೆ ಮೆಜಾರಿಟಿ ಯಾರು ಹೇಳ್ತಾರೆ ಅದನ್ನೆಲ್ಲ ತೊಗೊಂಡು ಫಸ್ಟ್ ಶೋನ ಮಾಡಿದಾಗಲೂ 10ನೇ ಶೋ ಮಾಡ್ಬೇಕಾದ್ರೆ ಸಕ್ಕ ಡಿಫ್ರೆನ್ಸ್ ಇತ್ತು. ಸೊ ಈಗ ನಾಳೆ ಏನಾದ್ರು ಜನ ಇದು ನೋಡಿ ಪರವಾಗಿಲ್ಲ, ಗ್ರಿಪ್ಪಿಂಗ್ ಆಗಿದೆ, ಎಲ್ಲೂ ಲೂಸ್ ಎಂಡ್ಸ್ ಇಲ್ಲ, ಬೋರಿಂಗ್ ಇಲ್ಲ ಅಂತಂದರೆ ಅದಕ್ಕೆ ಇಷ್ಟು ಜನರ ಫೀಡ್ಬ್ಯಾಕೇ ಕಾರಣ. ಈಗ ನಾನು ಆ್ಯಸ್ ಎ ರೈಟರ್ ಮಾಡಿರ್ತೀನಿ, ಅದೇ ಅಲ್ಟಿಮೇಟ್ ಅಲ್ಲ. ಸೊ ಆ ದೃಷ್ಟಿಯಿಂದ ಈಗ ಗೆಲುವು ಸೋಲು ಅಂತ ನಾವು ನೋಡೋಕ್ಕಾಗಲ್ಲ. ಇಷ್ಟು ಜನ ನೋಡಿ ಆ ಖುಷಿಪಟ್ಟು ಎಂಜಾಯ್ ಮಾಡಿದಾರಲ್ವ, ಅದೇ ವ್ಯಾಲಿಡೇಷನ್ ನಮಗೆ, ಅದೇ ವ್ಯಾಲಿಡೇಷನ್. ಅದರಿಂದ ನಮ್ಮ ಎಲ್ಲ ಅಷ್ಟು ಜನ ಪ್ರೊಡ್ಯೂಸರ್ಸ್ಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಬಂತು. ಸೊ ನಾವು ಪ್ರಮೋಷನ್ನ ಗ್ರ್ಯಾಂಡಾಗಿ ಮಾಡೋಣ ಅಂತ ಡಿಸೈಡ್ ಅವತ್ತೇ ಮಾಡಿದ್ದು. ಅದಕ್ಕೆ ಮುಂಚೆ ನಾವು ಎಲ್ಲ ಚಿಕ್ಕ ಸಿನಿಮಾ ಥರ ಅಂತ ಅಂದ್ಕೊಂಡಿದ್ದು ಎಲ್ಲರೂ. ಬಟ್ ಯಾವಾಗ 2000 ಜನಕ್ಕೆ ತೋರಿಸಿ ಅವರೆಲ್ಲ ಅಷ್ಟು ಖುಷಿಪಟ್ಟು ಥಿಯೇಟ್ರಲ್ಲಿ ಏನು ಎಂಜಾಯ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ರಿಯಲಾಗಿ ನೋಡ್ತಾರಲ್ವ ಪ್ರೊಡ್ಯೂಸರ್ಸು. ಆ ರಿಯಲಾಗಿ ನೋಡೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಾನೇ ಹೇಳ್ತಾ ಇದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರಲ್ಲ. ಅಷ್ಟು ಜನ ನೋಡಿದ ಆವಾಗ ಏನಾಗುತ್ತೆ, ಅವರು 5 ಲಕ್ಷ ಹಾಕೋ ಕಡೆ 10 ಲಕ್ಷ ಹಾಕಬೇಕಂತ ಡಿಸೈಡ್ ಮಾಡ್ತಾರೆ. ಸೊ ಇವತ್ತು ನಾವು ಪ್ರಮೋಷನ್ಗೆ 1 crore 1.5 crore ಖರ್ಚು ಮಾಡ್ತಾ ಇದ್ದೀವಿ. ಸೊ ಅದು ದುಡ್ಡು ಇರಲಿಲ್ಲ ಮುಂಚೆ. ಸೊ ಅದೆಲ್ಲಿಂದ ಬಂತು ಅಂತಂದರೆ ತೋರಿಸಿದ್ರಿಂದ ಅವ್ರಿಗೆ ಬಂದಂಥ ಕಾನ್ಫಿಡೆನ್ಸಿಂದ ರೈಸ್ ಆಗ್ತಾ ಇರೋದು. ಸೊ ಅದೇ ಅಂದರೆ ಅವ್ರಿಗೆ ಅರ್ಥ ಆಯಿತು, ಇಷ್ಟೊಂದು ಜನ ನೋಡ್ತಾ ಇದ್ದಾರೆ, ನಾಳೆ ಇದೇ ಪ್ರತಿಕ್ರಿಯೆ ನಮಗೆ ಆಡಿಯನ್ಸಿಂದನೂ ಬರುತ್ತೆ. ಸೊ ಯಾಕಂದರೆ ಇವರೇ ಆಡಿಯನ್ಸ್. ಸೊ ಈ ಪ್ರಾಸೆಸ್ಸು ತುಂಬ ನನಗೆ ಕಲಿಸಿದೆ. ಅದು ವರ್ಕ್ ಆಗುತ್ತೆ ನನ್ನ ಪ್ರಕಾರ. ಸಿನಿಮಾ ಮಾಡೋದಷ್ಟೇ ಅಲ್ಲ, ಜನರಿಗೆ ಅದ್ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ, ನಾವ್ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿಸ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಯ್ತು. ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಸರ್, ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ಎಲ್ರಿಗೂ ತೋರ್ಸೋದು ಚೆನ್ನಾಗಿದೆ. ಬಟ್ ಕೆಲವೊಬ್ರಿಗೆ ಆ ಒಂದು ಭಯ ಇರುತ್ತೆ, ಹೊಸಬ್ರು ಯಾರೋ ಡೈರೆಕ್ಟರ್ ಬರ್ತಿದ್ದಾರೆ, ಹೊಸ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಎಲ್ಲೋ ನಾವು ರಿಲೀಸ್ಗೂ ಮೊದ್ಲೇ ಸಿನಿಮಾ ತೋರ್ಸೋದ್ರಿಂದ
ಎಲ್ಲೋ ಅದ್ ಲೀಕ್ ಆಗ್ಬೋದೇನೋ, ಕತೆ ಲೀಕ್ ಆಗ್ಬೋದೇನೋ, ಈ ತರದ ಒಂದಷ್ಟು ಭಯಗಳು ಅದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಇದಕ್ಕೆ ತಾವೇನಂತ? ಅದೆಲ್ಲ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಮಗೂ ಅಷ್ಟೇ 2,000 ಜನಕ್ಕೆ ತೋರಿಸ್ತಾ ಇದೀವಿ ಅಂದರೆ ಎಲ್ಲರೂ ಮಾತಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ಸಲ್ಲಿ ಎಷ್ಟೊಂದು ಜನಕ್ಕೆ ಭಿನ್ನ ಮತ ಆಯ್ತು ಇದ್ರ ಬಗ್ಗೆ. ಅಲ್ಲ ಹೆಂಗಾರೆ ಇಷ್ಟು ಜನಕ್ಕೆ ತೋರಿಸ್ತಾ ಇದ್ದೀರ, ನಾಳೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನೇನೋ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಇಲ್ಲ ಯಾರೂ ನಮ್ಮ ಮೂವಿನ ತೊಗೊಂಡು ಏನು ಮಾಡೋಕ್ಕಾಗಲ್ಲ, ಸುಲಭ ಅಲ್ಲ. ಯಾಕೆಂದರೆ ಮೂವಿ ಆಲ್ರೆಡಿ ಮುಗಿದೋಗಿದೆ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಲೀಕ್ ಮಾಡೋಕ್ಕೆ ನಾವು ಬಿಟ್ಬಿಡಲ್ಲ ಅಷ್ಟು ಸುಲಭವಾಗಿ. ನಾವು ಎಲ್ಲ ನೋಡಿಕೊಂಡು ಎಲ್ಲ ಪ್ರೊಟೆಕ್ಷನ್ ತೊಗೊಂಡು ಎಲ್ಲನೇ ಮಾಡ್ತೀವಿ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಈಗ ಕತೆ ಹೊರಗಡೆ ಹೊರಗಡೆ ಹೋಗಲ್ಲ, ಯಾರಿಗೂ ಹೇಳಿ ಏನು ಮಾಡಲ್ಲ. ಅದೆಲ್ಲ ನಮ್ಮ ಭಯ. ಸೊ ನಮ್ಮ ಭಯದಿಂದ ಹುಡ್ತಾ ಇರೋವಂಥ ಭ್ರಮೆಗಳು ಅಂತ ಅನ್ಬೋದು, ಅಥವಾ ಯೋಚನೆಗಳು ಅಂತ ಅನ್ಬೋದು. ಸೊ ನಮ್ಮ ಭಯದಿಂದ ಹುಡ್ತಾ ಇದೆ ಅಷ್ಟೇ. ಬಟ್ ಆ್ಯಕ್ಚುಲಾಗಿ ನೀವು ಏನು ಆಗುತ್ತೆ ಅಂತ ನೋಡಿದಾಗ ತುಂಬ ದೊಡ್ಡ ಪಾಸಿಟಿವ್ ಆಗುತ್ತೆ ಅದು. ಸೊ ನಾವೇನು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀವಲ್ಲ, ಇದು ಚಿಕ್ಕ ಒಂದು ಡ್ರಾಪ್ ಅಷ್ಟೇ. ಸೊ ನಿಮ್ಗೆ ಪಾಸಿಟಿವ್ ಆಗೋದ್ರಿಂದ ಯೋಚನೆ ಮಾಡಿ. ಈಗ ನಾಳೆ ಅದನ್ನು ನೋಡಿದಂಥವ್ರಲ್ಲಿ ಏನೋ ಒಂದು ಮೇಜರ್ ಏನೋ ಹೇಳಿದ್ರು, ಅದು ನೀವು ಮೇಜರಾಗಿ ಚೇಂಜ್ ಮಾಡಿದ್ರೆ ನಿಮ್ಮ ಮೂವಿ ಸೂಪರಾಗಿ ಆಗ್ಬಿಡ್ಬೋದು. ನೀವು ತೋರಿಸ್ತಾ ಇದ್ರೆ ಏನಾಗುತ್ತೆ, ಮಾಡೋಕ್ಕೆ ಆಗಲ್ಲ. ಸೊ ಈ ಭಯ ನನ್ನನ್ನು ಹಾಳು ಮಾಡ್ತಾ ಇದೆ ಅವಾಗ ಅಲ್ವಾ, ಆ ಫಿಯರ್ ನನ್ನನ್ನು ಹಾಳು ಮಾಡ್ತಾ ಇದೆ. ಸೊ ಏನೂ ಆಗಲ್ಲ. ಸೊ ನಾವು ಆವಾಗ ಭಯ ಯಾಕೆ ಪಡಬೇಕಂದ್ರೆ, ಈಗ ನಾಳೆ ಈಗ ಅದಕ್ಕಿಂತ ದೊಡ್ಡ ಭಯ ಏನು, ನಾಳೆ ಜನ ಇದನ್ನು ರಿಸೀವ್ ಮಾಡ್ತಾರೋ ಇಲ್ವೋ, ಅದೇ ಹೈಯೆಸ್ಟ್ ಭಯ ಎಲ್ಲ ಫಿಲಮ್ ಮೇಕರ್ಗೂ ಅಲ್ವಾ, ಅದೇ ಹೈಯೆಸ್ಟ್ ಭಯ. ಸೊ ಆ ಭಯನ ಈಗಲೇ ಕನ್ಫ್ರಂಟ್ ಮಾಡೋಣ, ನಮ್ಗೆ ಅವಕಾಶ ಇದೆಯಲ್ಲ. ನಾಳೆ ಅದು ಬಂದೇ ಬರುತ್ತೆ ನೀವು, ಅದರಿಂದ ನಾನು ತಪ್ಪಿಸ್ಕೊಳಕ್ಕಾಗಲ್ಲ. ನಾಳೆ ಜನ ನೋಡಿರ್ತಾರೆ, 4 ಜನ ಮಾತಾಡ್ತಾರೆ, ಏನು ತಪ್ಪಿಸ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಅದನ್ನು ಕನ್ಫ್ರಂಟ್ ಮಾಡೋಣ. ಇವಾಗಲೇ ಅವಕಾಶ ಇದೆಯಲ್ಲ ನಮಗೆ, ಎಲ್ರಿಗೂ ಅವಕಾಶ ಇರುತ್ತೆ. ಈಗ ಒಬ್ಬರೇ ಪ್ರೊಡ್ಯೂಸರ್ ಆದರೂ ಮಾಡ್ಬೋದು. ಒಂದು 50 ಜನ ಕಾಲೇಜ್ ಹುಡುಗರು ಕರ್ಕೊಂಬರೋದು ದೊಡ್ಡ ವಿಚಾರ ಅಲ್ಲ, ಫೀಡ್ಬ್ಯಾಕ್ ತಗೊಳ್ಳೋದು ದೊಡ್ಡ ವಿಚಾರ ಮಾಡ್ಬೋದು. ಬಟ್ ಅದೇ ನೀವು ಹೇಳ್ದಂಗೆ ಅವರು ಎಲ್ರಿಗೂ ಏನೇನೋ ಭಯಗಳಿರುತ್ತೆ. ಆಮೇಲೆ ಎಲ್ರಿಗೂ ನಾ ಮಾಡಿದ್ದೆ ಗ್ರೇಟ್ ಅಂತ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಅದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಸೊ ಬಟ್ ನನಗೆ ಅರ್ಥ ಆಗಿದ್ದು ಇದು. ಆಮೇಲೆ ಇಫ್ ಯು ಲುಕ್ ಎಟ್ ದ ಹಾಲಿವುಡ್ ಮೂವೀಸ್, ಅಲ್ಲೆಲ್ಲ ಈ ಪ್ರೊಸೆಸ್ನ ಅಪ್ಲೈ ಮಾಡ್ತಾರೆ. ಈ ಪ್ರೊಸೆಸ್ ಅಂದರೆ ಅವರು ಜನಕ್ಕೆ ತೋರಿಸಲ್ಲ, ಅವ್ರದ್ದು ಬೇರೆ ಥರ ಪ್ರೊಸೆಸ್. ಹೆಂಗೆ ಅಂತಂದರೆ, ವೆನ್ ದೇ ಟೇಕ್ ದ ಮೂವಿ ಸಬ್ಜೆಕ್ಟ್ ತೊಗೋತಾರಲ್ಲ, ಆ ಸಬ್ಜೆಕ್ಟು ಅವ್ರು ಯಾವ ಥರ ತೊಗೋತಾರೆ ಅಂದರೆ, ದೇ ಟೇಕ್ ಫ್ರಮ್ ಅ ನಾವೆಲ್. ಆ ನಾವೆಲ್ಲು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಆಲ್ರೆಡಿ. ಅಂದರೆ ಒಂದು 50 ಮಿಲಿಯನ್ ಬ್ಲಾಕ್ ಬಸ್ಟರ್ ಅಂದರೆ ಇಲ್ಲಿ ನಮ್ಮ ಕನ್ನಡ ಇದ್ರ ಥರ ಅಲ್ಲ, ತುಂಬ ವರ್ಲ್ಡ್ ವೈಡ್ ಮಾರ್ಕೆಟ್ ಅಲ್ವಾ ಅವ್ರಿಗೆ. ಇಂಗ್ಲೀಷ್ ನಾವೆಲ್ಗೆ ಇಫ್ ಯು ಟೇಕ್ ಆರಿ ಪ್ಯಾಟರ್ ಆಗ್ಬೋದು, ಯಾವ್ಯಾವ್ದು ತೊಗೊಳ್ಳಿ ನೀವು, ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋದನ್ನೇ ತೊಗೊಳೋದವರು. ಅದರ ಅರ್ಥ ಏನು, ಕಂಟೆಂಟ್ ಈಸ್ ಆಲ್ರೆಡಿ ವ್ಯಾಲಿಡೇಟೆಡ್, ಪೀಪಲ್ ಲೈಕ್ಡ್ ದ ಕಂಟೆಂಟ್ ಅಲ್ವಾ. 50 ಮಿಲಿಯನ್ಸ್ ಆಫ್ ಪೀಪಲ್ ಓದಿದ್ದಾರೆ ಅಂದರೆ ಅರ್ಥ ಏನು, ಅದು ಆಲ್ರೆಡಿ ಹಿಟ್ಟಾಗಿದೆ. ಸೊ ಅವ್ರಿಗೆ ಏನು ಭಯನೇ ಇರಲ್ಲ ಕಂಟೆಂಟ್ ಬಗ್ಗೆ. ದೆನ್ ಓನ್ಲಿ ಏನು ಉಳ್ಕೊಂತು ಅದ್ರ ಮೇಕಿಂಗ್ ಅಷ್ಟೇ. ದೇ ಟೇಕ್ ಗುಡ್ ಆರ್ಟಿಸ್ಟ್ ಆ್ಯಂಡ್ ಡೂ ದ ಮೇಕಿಂಗ್ ಫಿನಿಶ್. ಮೂವಿ ವರ್ಕೌಟ್ ಆಗಲೇಬೇಕು, ಯಾಕೆಂದರೆ ಆಲ್ರೆಡಿ ಇಷ್ಟಪಟ್ಬಿಟ್ಟಿದ್ದಾರೆ ನಿಮ್ಮ ಕಂಟೆಂಟ್ನೇ, ಜನ ಇಷ್ಟಪಟ್ಬಿಟ್ಟಿದ್ದಾರೆ. ಅದನ್ನು ನಾನು ನೋಡಿದಾಗ ಅರ್ಥ ಮಾಡ್ಕೊಂಡಿದ್ದು, ಅದನ್ನು ನಾವು ಮಾಡೋಕ್ಕಾಗುತ್ತಾ. ಬಟ್ ನಮಗೆ ಇಲ್ಲಿ ಅವಕಾಶ ಇಲ್ಲ, ಯಾಕೆಂದರೆ ಗೊತ್ತಿಲ್ಲ ನನಗೆ. ಇಲ್ಲಿ ನಮ್ಮ ನಾವೆಲ್ಗಳನ್ನ ತೊಗೊಂಡು ಆ ಥರ ಮೂವಿ ಮಾಡೋಕ್ಕೆ ತುಂಬ ಕಮ್ಮಿ ಇದೆ ಪಾಸಿಬಿಲಿಟೀಸ್. ಅಂದರೆ ಸಾಹಿತ್ಯ ತುಂಬ ಇದೆ, ಬಟ್ ಸಿನಿಮಾಗೆ ಮಾಡೋಕ್ಕಾಗುತ್ತಾ ಅಂತಂದರೆ ಬಹುಶಃ ತುಂಬ ಕಷ್ಟ ಆಗಬಹುದು. ಆಮೇಲೆ ಇಲ್ಲಿ ಅಷ್ಟೊಂದು ವ್ಯಾಲಿಡೇಷನ್ ಮಾಡೋವಂಥ ಬ್ಲಾಕ್ ಬಸ್ಟರ್ ಬುಕ್ಸ್ಗಳು ಸಿಗೋದು ಕಮ್ಮಿ. ಇಲ್ಲಿ ನಿಮಗೆ ಹಾರ್ಡ್ಲಿ ಒಂದು 20,000 ಜನ ಓದಿದ್ರೇ ದೊಡ್ಡದು ಆಗ್ಬಿಡುತ್ತೆ. ಬಟ್ ಅದನ್ನು ತಗೊಂಡು ಧೈರ್ಯ ಮಾಡಿ ಯಾರು ಪ್ರೊಡ್ಯೂಸರ್ಸ್ ಕೋಟಿಗಟ್ಟಲೆ ಹಾಕೋಕ್ಕಾಗಲ್ಲ. ಮುಂಚೆ ಆ್ಯಕ್ಚುಲಿ ಏನು ಅಣ್ಣಾವ್ರ ಕಾಲದಲ್ಲಿ ಇದೇ ಥರ ಮಾಡ್ತಾ ಇದ್ದಿದ್ದು. ನಿಮಗೆ ಅವರೆಲ್ಲ ಫ್ಯಾಮಿಲಿ ನಾವೆಲ್ಸ್ಗಳು ತೊಗೋತಾಯಿದ್ರು, ಫ್ಯಾಮಿಲಿದು ಸಿನಿಮಾಗಳು ಮಾಡ್ತಾಯಿದ್ರಲ್ವ ಅವಾಗೆಲ್ಲ ನೀವು ಎಲ್ಲನೂ ಆಲ್ಮೋಸ್ಟ್ ನೋಡಿದ್ರೆ ಮೋಸ್ಟ್ ಆಫ್ ದೆಮ್ ದೇ ಟೇಕ್ ಫ್ರಮ್ ದ ನಾವೆಲ್. ಸಾಯಿ ಸುತ್ತೆ ಅವ್ರದ್ದು, ತ್ರಿವೇಣಿ ಅವ್ರದ್ದು, ಮುಕ್ತಾ ಅವ್ರದ್ದು, ಎಷ್ಟೊಂದು ಜನ, ಅದೆಲ್ಲ ನಿಮಗೆ ಸಿಗುತ್ತೆ ಗೂಗಲಲ್ಲಿ ಇವತ್ತು ನೋಡಿದ್ರೆ ಇನ್ಫಾರ್ಮೇಷನು. ಅಂದರೆ ಅದಕ್ಕೆ ಅವ್ರು ಮಾಡಿದೆಲ್ಲ ಬ್ಲಾಕ್ ಬಸ್ಟರ್ ಅವಾಗ. ಯಾಕೆಂದರೆ ಅವ್ರು ಬರ್ದಿರೋರು ಇದ್ದಾರಲ್ಲ, ಅವರು ಜನಸಾಮಾನ್ಯರ ಜೊತೆ ಇದ್ದು ಫೀಲ್ ಮಾಡಿ ಅದನ್ನು ಕನೆಕ್ಟ್ ಮಾಡ್ಕೊಂಡು ಬರೆದ್ರು. ಅದಕ್ಕೇ ಅದನ್ನು ಈಗ ಅಣ್ಣಾವ್ರಂಥ ದೊಡ್ಡ ಆರ್ಟಿಸ್ಟ್ ಮಾಡಿದಾಗ ಅದು ಆಬ್ವಿಯಸ್ಲಿ ವರ್ಕ್ ಆಗಲೇಬೇಕು. ಬಟ್ ಅದು ಅಷ್ಟೇ ಮುಖ್ಯ ಅಲ್ವಾ, ಕಂಟೆಂಟೇ ಇಂಪಾರ್ಟೆಂಟ್ ಮೇಯ್ನಾಗಿ. ಸೊ ಆ ಕಂಟೆಂಟು ರಿಲೇಟ್ ಆಗೋದನ್ನೇ ತೊಗೋತಾಯಿದ್ರು ಅವರು. ಬಟ್ ಆಮೇಲೆ ಏನಾಗೋಯ್ತು, ಅದು ಪರಂಪರೆ ಕಮ್ಮಿ ಆಯ್ತಾ ಬಂತು. ಆವಾಗ ಈಗ ನಾನು ಒಬ್ಬ ರೈಟರು ಡೈರೆಕ್ಟರ್ನ ಕೂತ್ಕೊಂಡು ಒಂದು ರೂಮಲ್ಲಿ ಏನೋ ನನಗನ್ಸಿದ್ದು ಬರಿತೀನಿ, ನನಗನ್ಸಿದ್ದು ಏನೋ ಅದೇ ಒಂದು ದೊಡ್ಡ ಕತೆ ಇರ್ತದೆ. ಕೊನೆಗೆ ಅದು ಯಾರು ಕನೆಕ್ಟ್ ಆಗದೆ ಇರ್ಬೋದು, ಅಥವಾ ತುಂಬ ಕಮ್ಮಿ ಜನಕ್ಕೆ ಕನೆಕ್ಟ್ ಆಗ್ಬೋದು. ಬಟ್ ಸಿನಿಮಾ ಕಮ್ಮಿ ಜನಕ್ಕೆ ಕನೆಕ್ಟ್ ಆಗಿದ್ರೆ ವರ್ಕ್ ಆಗುತ್ತಲ್ಲ ಗೊತ್ತಿಲ್ಲ.
ಅಲ್ವಾ. ಸೊ ತುಂಬ ಫ್ಯಾಕ್ಟರ್ಸ್ ಇದೆ, ಯಾವುದು ಇದೇ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾದಾಗ ಸ್ವಲ್ಪ ಎಷ್ಟು ಹುಷಾರಾಗುತ್ತೆ ಅಷ್ಟು ಹುಷಾರಾಗಬೇಕು. ಈಗ ನಾವು ಅದನ್ನು ಟ್ರೈ ಮಾಡಿದ್ದೀವಿ, ಅಷ್ಟೇ ಮಾಡೋಕ್ಕಾಗೋದು ಮ್ಯಾಕ್ಸಿಮಮ್, ಇದ್ರ ಬಿಯಾಂಡ್ ಗೊತ್ತಿಲ್ಲ. ಎಸ್ ಸರ್, ರೈಟ್. ಒಂದು ಒಳ್ಳೆ ಪಾಯಿಂಟ್ ಅನ್ನ ಹೇಳ್ತಾ ಇದ್ರಿ. ಸೊ ಇನ್ನು ಶ್ರೀವತ್ಸ ಅವರೇ, ಪ್ರತಿಯೊಬ್ಬ ಗೆಳೆಯನ ಜೀವನದಲ್ಲಿ ನಿಮ್ಮಂತ ಗೆಳೆಯ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಕ್ಯಾರೆಕ್ಟ್ರಿಗೆ ರಾಜನ ರಾಣಿ ಮಾಡೋದೇ ನಾನು. ಯಾಕಂದರೆ ಫ್ರೆಂಡಿನ ನೀಡ್ ಅಂತಾರಲ್ಲ, ಎಲ್ಲ ಮಾಡ್ಬಿಡ್ಬೇಕು ಫ್ರೆಂಡು. ಆ ಥರ ಇವನಿಗೆ ರಾಜಂಗೆ ನಾನು ಒಬ್ಬನೇ ಇರ್ತೀನಿ ಇಡೀ ಸಿನಿಮಾಲಿ. ಅವನ್ನ ನನಗೆ ಮಂಜ ಅಂತ ಕ್ಯಾರೆಕ್ಟ್ರು, ಅದರ ಕಳ್ ಮಂಜ, ಮೋಟಿವೇಶನ್ ಮಂಜ, ಮ್ಯಾನೇಜ್ ಮಾಡೋ ಮಂಜ, ಈ ಥರ ಎಲ್ಲ ಅವ್ರು ಎಷ್ಟು ಗೆಟಪ್ ಹಾಕಿದ್ದಾರೆ ಅಷ್ಟು ಶೇಡ್ಸ್ ನನ್ನಲ್ಲಿದೆ, ನನ್ನ ಕ್ಯಾರೆಕ್ಟ್ರಲ್ಲಿ. ಅವ್ನಿಗೇನೇ ಕಷ್ಟ ಆಗಲಿ, ನೋವಾಗಲಿ, ದುಃಖ ಆಗಲಿ, ಎಲ್ಲ ನನ್ನ ಕಡೆಯಿಂದನೇ ಬಂದು ಹೋಗಬೇಕು. ಆ ಥರ ಒಂದು ಮೋಟಿವೇಶನ್ ಫ್ರೆಂಡು ರಿಯಲ್ ಲೈಫ್ಗೂ ಬೇಕು. ಅಂದ್ರೆ ನೀವ್ ಹೇಳಿದ್ರಿ ರಿಯಲ್ ಲೈಫ್ಗೂ ಬೇಕು ಅಂತ. ಸೊ ನೀವು ನೋಡಿದಂತಂದ್ರೆ ನಿಮ್ಮ ಸುತ್ತಮುತ್ತ ಈ ತರದೊಬ್ರು ಟ್ರೂ ಫ್ರೆಂಡ್ಶಿಪ್ ಅನ್ನ ಎಲ್ಲಾರು ನೋಡಿದ್ರಾ ಹೇಗೆ ಅಂತ? ನೋಡಿ, ನನಗೆ ಇದ್ದಾರೆ ತುಂಬ ಜನ ಫ್ರೆಂಡ್ಸ್. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟರಿಸ್ಟಿಕ್ಸು ಎಲ್ಲ ಸೇರಿದ್ರೆ ಈ ಫ್ರೆಂಡ್ಶಿಪ್ ಗ್ರೂಪ್ ಅಂತಾರಲ್ಲ, ಆ ಥರ ಇದ್ರೆ ನಾನು ಒಬ್ಬನೇ ಮಾಡಿದ್ದೀನಿ ರಾಜಂಗೆ. ಅದು ಕನೆಕ್ಷನ್ನು ನಮಗೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನು ನಮಗೆ ದೀಪಕ್ ಅವ್ರ ಜೊತೆನೇ ಚೆನ್ನಾಗಿತ್ತು. ಯಾಕಂದರೆ ಅವ್ರು ಏನೇ ಕೊಟ್ಟು ನಾವು ಇಂಪ್ರೂವೈಸ್ ಮಾಡ್ತಾ ಇದ್ವಿ. ಸ್ಕ್ರಿಪ್ಟಲ್ಲಿ 2 ಇದ್ರೆ ನಾವು ಎಕ್ಸ್ಟ್ರಾ 4 ಸೇರ್ಕೊಂಡು ಹೇಳ್ತಾ ಇದ್ವಿ. ಯಾಕಂದರೆ ಇಬ್ಬರು ರಂಗಭೂಮಿಯಿಂದ ಬಂದಿರೋದ್ರಿಂದ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿದೆ ಅಟ್ಮಾಸ್ಫಿಯರ್ ಅದು. ಆದರೆ ಕಾಮಿಡಿ ಅವ್ರು ಕಟ್ಟೆ ಹೇಳ್ತಾ ಇರಲಿಲ್ಲ, ಮಾಡಿ ಪರವಾಗಿಲ್ಲ ಅಂತ, ಅಷ್ಟು ನ್ಯಾಚುರಲ್ ಆಗಿ ಬರ್ತಾಯಿತ್ತು. ಯಾಕಂದರೆ ಎಸ್ಪೆಷಲಿ ನಾನು ತುಂಬ ಆಡಿಯನ್ಸ್ಗೆ ಕನೆಕ್ಟ್ ಆಗಬೇಕು ಅಂತ ಆ್ಯಸ್ ಎ ಆ್ಯಕ್ಟರು. ನಾನು ಇದುವರೆಗೂ ಮಾಡ್ಕೊಂಡು ಬಂದಿರೋ ಸಿನಿಮಾ ಕ್ಯಾರೆಕ್ಟ್ರು ಅಷ್ಟೇ, ನನ್ನೊಂದು ಎಸೆನ್ಸ್ ಇರಬೇಕು, ನ್ಯಾಚುರಲ್ ಎಸೆನ್ಸು. ಆ ಥರ ಈ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಜನಕ್ಕೆ, ಆ ಫನ್ನು ಫ್ರಸ್ಟ್ರೇಷನ್ ಎರಡೂ. ನಿಜ. ಟೀಸರ್ ಟ್ರೇಲರ್ ಅಲ್ಲಿ ಕೂಡ ನಾವು ಅದನ್ನ ಗಮನಿಸಿದ್ವಿ. ಅಂದ್ರೆ ಲೈಕ್ ಏನೋ ಮಾಡ್ತಿರ್ತೀರಾ, ಅದೇನೋ ಅಲ್ಲ, ಬಟ್ ಅದು ಕೂಡ ನಗು ತರಿಸ್ತಾ ಇರುತ್ತೆ. ಅದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್, ನೀವು ಅದನ್ನ ಕ್ರಿಯೇಟ್ ಮಾಡಿರೋದ್ರಿಂದ. ಇಲ್ಲ ಅಂದರೆ ಇವ್ರು ಹೇಳ್ದಂಗೆನೆ ಇವ್ರಿಗೆ ಒಂಥರ ಏನೋ ತುಂಬ ನ್ಯಾಚುರಲ್ ಆ್ಯಕ್ಟರ್ಸ್ ಅಂತ ಕೆಲವರು ಇರ್ತಾರಲ್ವಾ, ಆ ಸಾಲಿಗೆ ಸೇರ್ತಾರೆ ಇವರು. ತುಂಬ ಇನ್ಸ್ಟೆಂಟ್, ತುಂಬ ಸ್ಪಾಂಟೇನಿಯಸ್. ಅದು ಗೊತ್ತಿಲ್ಲ ಹಿಂಗೆ ಬರುತ್ತೆ ಅವರಿಗೆ ನಂಗೆ ಗೊತ್ತಿಲ್ಲ. ನಿಜವಾಗ್ಲೂ ಸಖತ್ ಕಷ್ಟ. ಡೈಲಾಗ್ಸ್ನ ಸಖತ್ತಾಗಿ ಇಂಪ್ರೂವೈಸ್ ಮಾಡ್ತಾರೆ. ನಾವು ಬರೆದಿದ್ದಕ್ಕಿಂತ ಸಖತ್ತಾಗಿರ್ತದೆ ಅವರೆಲ್ಲ ಡೈಲಾಗ್ಗಳು. ಸೊ ಅದಕ್ಕೆ ನಾವು ಕಟ್ಟೇರಿ ಕೇಳಬೇಕು ಅವಾಗ, ಅಲ್ವಾ. ಸೊ ಚೆನ್ನಾಗಿ ಬಂದರೆ ಈಗ ನಮಗೆ ಅದಾಗಬೇಕಂತ ತಾನೇ ನಾವು ಮಾಡ್ತಾ ಇರೋದು. ಸೊ ಆ ಥರ ಅಂದರೆ ಈ ಥರ ಆರ್ಟಿಸ್ಟ್ಗಳು, ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ಗಳು ಸಿಕ್ಕಿದಾಗ ಏನಾಗುತ್ತೆ, ನಿಮ್ಮದು ಇದು ಕಥೆ ಸಿನಿಮಾ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸಿಗದೇದಾಗ ಅದು ಹಂಗೆ ಆಗ್ಬಿಡುತ್ತೆ. ಈಗ ಡೈರೆಕ್ಟ್ರೇ ಹೋಗಿ ಎಲ್ಲ ಹೇಳ್ಕೊಡ್ಬೇಕಾಗತ್ತೆ, ಅದು ತುಂಬ ಹಿಂಸೆ. ಅದೆಲ್ಲ ನನ್ನ ಪ್ರಕಾರ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನಾನು ಯಾವತ್ತೂ ಇವ್ರಿಗೆ ಏನು ಹೇಳ್ಕೊಡ್ತಾ ಇರಲಿಲ್ಲ, ದೀಪಕ್ ಆಗಲಿ ಇವ್ರಿಗೆ ಏನು ಹೇಳ್ಕೊಡ್ತಾ ಇರಲಿಲ್ಲ. ಸಿಚುವೇಶನ್ ಹೇಳ್ತಾ ಇದ್ದೆ ಅಷ್ಟೇ, ಎಲ್ಲ ಅವ್ರು ಮಾಡ್ತಾಯಿದ್ರು. ಸೊ ಅದೇ ಬೇಕಾಗಿರೋದು ಅಲ್ಲ. ಈಗ ನಾವು ಡೈರೆಕ್ಟ್ರಾಗಿ ಈಗ ನಾನು ಸಿಚುವೇಶನ್ ನಾನು ಚೂಸ್ ಮಾಡಿರೋದು ಏನಕ್ಕೆ, ಅವರು ವಂಡರ್ಫುಲ್ ಆ್ಯಕ್ಟರ್ಸ್ ಅಂತ, ಅಥವಾ ಆ್ಯಕ್ಟರ್ಸ್ ಅದರ ಅರ್ಥನೇ ಅದು ಅಲ್ವಾ. ಅವ್ರು ತೋರಿಸ್ಬೇಕು, ಅವ್ರ ಪಾತ್ರ ಅರ್ಥ ಮಾಡ್ಕೋಬೇಕು, ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು, ಅವರಿಂದ ಈಚೆ ಬರಬೇಕು. ನಾನೇ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹಿಂಗೆ ತಿರ್ಕೊ, ಹಿಂಗೆ ಮಾಡು, ಹಿಂಗಳು ಅಂತ ಎಲ್ಲ ನಾನು ಹೇಳ್ಕೊಟ್ರೆ ಏನಕ್ಕೆ ಆವಾಗ ಅವರು. ಕರೆಕ್ಟ್. ಸೊ ಆ ಥರ ಇದರಲ್ಲಿ ಇದೆ ವಂಡರ್ಫುಲ್ ಆ್ಯಕ್ಟರು. ಇಡೀ ಸಿನಿಮಾ ಅಂದರೆ ಈಗ ಫ್ರೆಂಡ್ ರೋಲ್ ಅಂತ ಅದು ಹೆಸರು ಅಷ್ಟೇ. ಆ್ಯಕ್ಚುಲಾಗಿ ಇಡೀ ಸಿನಿಮಾದಲ್ಲಿ ದೀಪಕ್ಗೆ ಮೇಯ್ನಾಗಿ ಅಷ್ಟೇ ಪ್ಯಾರಲಲ್ ಆಗಿ ಹೋಗುತ್ತೆ, ಅಷ್ಟೇ ಅಂದರೆ ಹೀರೋನೇ ಇನ್ಫ್ಲೂಯೆನ್ಸ್ ಮಾಡೋ ಲೆವೆಲ್ಗೆ. ಅಂದರೆ ಫ್ರೆಂಡ್ ಅಂದರೆ ಆ್ಯಕ್ಚುಲಾಗಿ ಏನಂದರೆ ಇನ್ಫ್ಲೂಯೆನ್ಸ್ ಅಂತ ನಿಮಗೆ ಅಷ್ಟೇ ಅಲ್ವಾ. ನಿಮಗೆ ನೆಗೆಟಿವಾ ಪಾಸಿಟಿವಾ ಗುಡ್ಡೋ ಬ್ಯಾಡೋ ಸೆಕೆಂಡರಿ, ಫ್ರೆಂಡ್ ಇಸ್ ಕಾಲ್ಡ್ ಇನ್ಫ್ಲೂಯೆನ್ಸ್ ಅಂತ. ಸೊ ಒಬ್ಬನ ಜೀವನನೇ ಚೇಂಜ್ ಮಾಡುವಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಫ್ರೆಂಡ್ಸು ಅಲ್ವಾ. ಅದು ಎಲ್ಲರ ಲೈಫಲ್ಲೂ ಆಗುತ್ತೆ. ಸೊ ಅದೊಂದು ಧೈರ್ಯ. ಸುಮ್ಮನೆ ನಮಗೆ ಗೊತ್ತಿರಲ್ಲ, ಆಗತ್ತೆ ಬಾ ಮಚ್ಚ, ಅದೆಲ್ಲ ತಲೆ ಕೆಡಿಸ್ಕೋತಿ ಅಂತ ನಮಗೂ ಗೊತ್ತಿರಲ್ಲ. ಅದು ಡೈರೆಕ್ಟಾಗಿ ನುಗ್ಬಿಡ್ತೀವಲ್ಲ, ನನ್ನ ಲೈಫಲ್ಲಿ ಆಗ್ತಾ ಇರುತ್ತೆ. ಏನು ಮಾಡೋದು ಕನ್ಫ್ಯೂಸ್ ಆಗ್ತಾಯಿದೆ, ತಲೆ ಕೆಡಿಸ್ಕೊಡ ಬಾರಲ್ಲ ಅಂತ. ಅದು ನಾಳೆ ಬೆಳಗ್ಗೆ ಗೊತ್ತಾಗೋದು ಏನಾಗಿರುತ್ತೆ, ಏನು ಮಾಡಿರ್ತೀವಿ ಅಂತ. ಆ ಥರದ್ದು ಇದ್ರಲ್ಲಾಗಿದೆ. ಅಂದರೆ ಈಗ ಇವ್ರು ಹೇಳಿದ್ರಿಂದನೇ ಒಂದು ರಾಣಿ ಆಗೋದು ಮೂವಿನಲ್ಲಿ. ಸೊ ಅಷ್ಟು ಇನ್ಫ್ಲೂಯೆನ್ಸು. ಅವಾಗೇನು ಈಗ ಆ ಕ್ಯಾರೆಕ್ಟ್ರು ಅಂದರೆ ಹೀರೋಗೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂದರೆ ಹೀರೋಗಿಂತ ಗ್ರೇಟ್ ಇರುತ್ತೆ ಆ್ಯಕ್ಚುಲಾಗಿ ಫ್ರೆಂಡ್ ಕ್ಯಾರೆಕ್ಟ್ರು. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಮೂವಿನಲ್ಲಿ ನೋಡಿ ಆ ಥರ ಇನ್ಫ್ಲೂಯೆನ್ಸ್ ಮಾಡೋ ಫ್ರೆಂಡ್ಸ್ಗಳು ಅವನಿಗಿಂತ ನೆಕ್ಸ್ಟ್ ಹೈಟಲ್ಲೇ ಇರ್ತಾರೆ ಆ್ಯಕ್ಚುಲಾಗಿ. ಅದಕ್ಕೆ ತುಂಬ ಜನ ಅವರಿಂದ ಕನೆಕ್ಟ್ ಮಾಡ್ಕೊಂಬಿಡ್ತಾರೆ.
ನಿಮ್ಗೆ ಯಾರೇ ಚಿಕನ್ ಅವ್ರು ತೊಗೊಳ್ಳಿ, ಯಾರು ದೊಡ್ಡ ದೊಡ್ಡ ಆ ಥರ ಕಾಮಿಡಿಯನ್ ಆಗಿ ಬಂದರು, ಸುಮ್ಮನೆ ಕಾಮಿಡಿಯನ್ ಆಗಿ ವರ್ಕ್ ಆಗೋಕ್ಕಾಗಲ್ಲ. ಅವ್ರು ಚಕ್ಕತ್ ಕನೆಕ್ಟ್ ಮಾಡ್ಕೋತಾರೆ ಜನ. ಅವ್ರನ್ನ ಯಾಕೆ ಕನೆಕ್ಟ್ ಮಾಡ್ಕೋತಾರೆ ಅಂದರೆ ಇದ್ದೇ ಕಾರಣ ಕನೆಕ್ಟ್ ಮಾಡ್ಕೊಳ್ಳೋದು. ರೈಟ್ ಸರ್, ರೈಟ್. ಆಕ್ಚುಲಿ ಈ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಲೈಕ್ ಯಾಕೆ ಕನೆಕ್ಟ್ ಆಗ್ತಾರೆ ಅನ್ನೋದು. ಜೊತೆಗೆ ಈ ಸಿನಿಮಾಗೆ ಮಿಸ್ಟರ್ ರಾಣಿಗೆ ನೀವು ಆನ್ ಬೋರ್ಡ್ ಬಂದಿದ್ದು ಹೇಗೆ, ಲೈಕ್ ಹೇಗಾಯ್ತು ಅಂತ ಆ ಒಂದು ಪ್ರಾಸೆಸ್? ನಮ್ಮ ಫಸ್ಟ್ ಒಂದು ಹಿಂದೆ ಯಾವುದು ಪ್ರೀವಿಯಸ್ ಸಿನಿಮಾ ಮಾಡ್ತಾ ಇದ್ದೆ, ಅದರ ಮಧ್ಯ ಇವ್ರು ಆಡಿಷನ್ ಮಾಡ್ತಾ ಇದ್ರು, ಕ್ಯಾರೆಕ್ಟರ್ ಒಂದು ಬೇಕು ಅಂತ ಸುಮಾರು ಜನ ಆಡಿಷನ್ ಮಾಡಿದ್ರು. ಬಟ್ ಇದು 10 ತಲೆ ರಾವಣನ್ ಥರ 10 ಗೆಟಪ್ ಥರ 10 ಥರ ಯೋಚನೆ ಮಾಡಬೇಕಿತ್ತು. ಯಾಕಂದ್ರೆ ಇವರು 10 ತಲೆ ಯೋಚನೆ ಮಾಡಬೇಕು, ಇವ್ರ ಮ್ಯಾಚಿಂಗಿಗೆ ಸಿಗಬೇಕು. ನಾನು ಆನ್ಲೈನಲ್ಲಿ ಒಂದು ಆಡಿಷನ್ ಕೊಟ್ಟಿದ್ದೆ, ಇವ್ರು ಕರೋನಾ ಟೈಮಲ್ಲಿ ಅನ್ಸುತ್ತೆ, ಕಂಪ್ಯೂಟ್ರಲ್ಲಿ ನೋಡಿದ್ರು. ನಮ್ಮ ಮೈಸೂರು AD ಇಬ್ರು ಇದ್ದಾರೆ, ಸಿದ್ದು ಸತೀಶ್ ಅಂತ, ಅವ್ರು ತೋರಿಸಿ ಆಮೇಲೆ ಆಫೀಸ್ಗೆ ಹೋಗಿ ಆಡಿಷನ್ ಕೊಡಿ. ಸೊ ಹಾಗಾಯ್ತು. ಹಾಗಾಗಿ 2 ವರ್ಷ ಕಂಟಿನ್ಯೂಸ್ ಪ್ರೊಸೆಸ್ಸು ಈಗಲೂ ನಡೀತಾ ಇದೆ.